ನನ್ನ ಭುಜ ನಿನ್ನ ಒಳಗೊಳಗೆ ಖುಷಿ ಇರೋ ತನಕ ಮರೆಸುವೆನು ತವಕ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನೋಡ್ಕೊಂಬಂದ್ರಲ್ಲ, ಆ ಥರ ವಿಡಿಯೋ ಕ್ರಿಯೇಟ್ ಮಾಡೋದಪ್ಪ ಹೇಗಂದರೆ ಬನ್ನಿ ನೋಡೋಣ. ವಿಡಿಯೋ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್, ಅವಾಗ ವಿಡಿಯೋ ಯಾವ ಥರ ಕ್ರಿಯೇಟ್ ಮಾಡೋದಪ್ಪ ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್. ಅಲರ್ಟ್ ಮೋಷನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಇಂಪೋರ್ಟ್ ಮಾಡ್ಕೊಡಿ. ಆಮೇಲೆ ಇಂಪೋರ್ಟ್ ಆದಮೇಲೆ ಅಲರ್ಟ್ ಮೋಷನ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡಿಕೊಂಡು ಆಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೊಂಡಿರ್ತಾರಲ್ಲ ಫ್ರೆಂಡ್ಸ್, ಫುಲ್ ಪ್ರಾಜೆಕ್ಟನ್ನು ಲಿಂಕ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಆಲ್ ಮೆಟೀರಿಯಲ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಚಾನಲಿಗೂ ಜಾಯ್ನ್ ಆಗಿ ಫ್ರೆಂಡ್ಸ್. ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗೆ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಥರ ಓಪನ್ ಮಾಡಿಕೊಂಡು ಇಲ್ಲಿ ನಿಮ್ಮದು ಲೋಗೋವನ್ನು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾವ ಥರ ಅಂದರೆ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಈ ಥರ ಆ್ಯಡ್ ಮಾಡಿಕೊಂಡು ಈಗ ಒಂದು ಫೋಟೋವನ್ನು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದು ಯಾವ ಥರ ಅಂದರೆ ಈ ಫೋಟೋ ಹಾಕ್ತಾನಲ್ಲ ಫ್ರೆಂಡ್ಸ್, ಈ ವಿಡಿಯೋದೊಳಗೆ ಐತಲ್ಲ, ಆ ಫೋಟೋ ಬೇಕಾದರೆ ಟೆಲಿಗ್ರಾಮ್ ಚಾನಲ್ಗೆ ಲಿಂಕ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಫೋಟೋವನ್ನು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಕೊಂಡು ಎಂಡ್ವರೆಗೆ ಬಂದು ಎಕ್ಸ್ಟ್ರಾ ಫೋಟೋ ಇದ್ದಿದ್ದು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಕಟ್ ಮಾಡಿಕೊಂಡು ಸ್ಕ್ರೋಲ್ ಮಾಡುತ್ತಾ ಕೆಳಗಡೆ ತೊಗೊಂಬರ್ಬೇಕು. ಕೆಳಗಡೆ ತೊಗೊಂಬಂದು ಇಲ್ಲೊಂದು ಎಫೆಕ್ಟ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಇದು ವೈಟ್ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ವೈಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಕಾಪಿ ಎಫೆಕ್ಟ್ ಆದಮೇಲೆ ಇಮೇಜನ್ನು ಡಿಲೀಟ್ ಮಾಡಿ ಫ್ರೆಂಡ್ಸ್. ಡಿಲೀಟ್ ಮಾಡಿ ಫೋಟೋಕ್ಕೆ ಆ್ಯಡ್ ಮಾಡಿ ಫ್ರೆಂಡ್ಸ್. ಆ್ಯಡ್ ಮಾಡಿಕೊಂಡು ಆದಮೇಲೆ ಈ ಥರ ಆಯ್ತು ನೋಡಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಲೋಗೋ, ನಮ್ಮ ಚಾನಲ್ ಲೋಗೋ ಕೊಟ್ಟಿರ್ತಾನೆ ಫ್ರೆಂಡ್ಸ್. ನಿಮ್ಮ ಚಾನಲ್ ಲೋಗೋ ಇನ್ಸ್ಟಾಗ್ರಾಮ್ ಒಳಗೆ ಏನು ಹೆಸರು ಇರ್ತೈತೆ ಫ್ರೆಂಡ್ಸ್, ಅದನ್ನು ಹಾಕ್ಕೋಬೇಕು ನೋಡಿ. ಈ ಥರ ಕ್ಲಿಕ್ ಮಾಡಿ, ಆಮೇಲೆ ಒಳ್ಳೆಯ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಡಿಲೀಟ್ ಮಾಡಿ, ನಿಮ್ಮ ಹೆಸರೈತಿ ಈ ಥರ ಪಾಯಿಂಟ್ಸ್ ಆ್ಯಡ್ ಮಾಡಿಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಆಗೋವರೆಗೆ ಅಡ್ಜಸ್ಟ್ ಮಾಡಿಕೊಂಡು ಬ್ಯಾಕಿಗೆ ಬಂದು ಶೇರ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ವಿಡಿಯೋ ಕ್ವಾಲಿಟಿ ನಮ್ಮ ಮೊಬೈಲಿಗೆ ಯಾವ್ದು ಸೂಟ್ ಆಗುತ್ತೆ ಫ್ರೆಂಡ್ಸ ಅದನ್ನು ಕ್ಲಿಕ್ ಮಾಡಿಕೊಂಡು ಆಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗೋಕ್ಕೂ ಆಯ್ತು ಫ್ರೆಂಡ್ಸ್. 100 ಆದಮೇಲೆ ಸೇವ್ ಅಂತ ಬರ್ತೈತಿ ಫ್ರೆಂಡ್ಸ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಹಿಂದೆ ಯಾವ ಥರ ಸಪೋರ್ಟ್ ಮಾಡ್ತಾ ಬಂದಿದ್ರೆ ಆ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡೌನ್ಲೋಡ್ ಆದಮೇಲೆ ಫ್ರೆಂಡ್ಸ್ 100 ಆದಮೇಲೆ ಸೇವ್ ಅಂತ ಬರ್ತೈತೆ ಫ್ರೆಂಡ್ಸ್. ಯಾಕಂದರೆ ವಿಡಿಯೋ ಲೆಂತ್ ಆಗೋದಕ್ಕೆ ನಾನು ಇಷ್ಟೇ ನಿಲ್ಲಿಸ್ತಾ ಇದ್ದೇನೆ ಫ್ರೆಂಡ್ಸ್.